السلام عليكم ورحمة الله تعالى وبركاته. بسم الله والحمد لله والصلاة والسلام على أشرف رسول الله وعلى آله وصحبه أجمعين. أما بعد. ನನ್ನ ಪ್ರೀತಿಯ ಸಹೋದರರೇ, ಗೌರವಾನ್ವಿತ ತೀರ್ಪುಗಾರರೇ, ಆತಂಕದ ಮುಖಪುಟಗಳೊಂದಿಗೆ ಮಾಲಿನ್ಯ ಶಿಖರವನ್ನೇರುತ್ತಿರುವ ಜಗತ್ತಿನ ಮುಂದೆ ಮಾಲಿನ್ಯ ಸಂಸ್ಕರಣೆ ಮತ್ತು ಕರ್ಮಶಾಸ್ತ್ರದ ಕುರಿತು ಒಂದೆರಡು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಿ ಅನುಗ್ರಹಿಸಲಿ. ಜಗತ್ತು ಎದುರಿಸುತ್ತಿರುವಂತಹ ಸವಾಲುಗಳಲ್ಲೊಂದಾಗಿದೆ ಮಾಲಿನ್ಯ. ಗ್ಲೋಬಲ್ ವೇಸ್ಟ್ ಇಂಡೆಕ್ಸ್ 2019 ವರದಿ ಪ್ರಕಾರ ವೇಸ್ಟ್ ಪ್ರೊಡಕ್ಷನ್ ಈಸ್ ಪ್ರೆಡಿಕ್ಟೆಡ್ ಟು ರೈಸ್ ಬೈ 17th century ಬೈ 2050. 2050ರಲ್ಲಿ ಈ ಮಾಲಿನ್ಯವು ಮಾನವನ ವಿನಾಶದೆಡೆಗೆ ಸಾಗುತ್ತಾ ಇದೆ. ಪ್ರೀತಿಯ ಸಹೋದರರೇ, ನಾಗರಿಕ ಸಮೂಹ ಉಪಯೋಗಿಸುತ್ತಿರುವಂತಹ ವಸ್ತುಗಳ ಕಾರಣ ಅಧಿಕಗೊಳ್ಳುತ್ತಿರುವಂತಹ ಈ ಮಾಲಿನ್ಯವು ಮಾನವನ ವ್ಯವಸ್ಥಿತ ವೈಜ್ಞಾನಿಕ ಮಾಲಿನ್ಯ ತತ್ವಗಳ ಬಗ್ಗೆ ಅಧ್ಯಯನ ನಡೆಯುತ್ತಿರುವಾಗ ಈ ಮಾಲಿನ್ಯವು ಮತ್ತೊಂದು ಕಡೆ ಮಾನವ ಕುಲದ ಅಸ್ತಿತ್ವವನ್ನೇ ಅಣುಕಿಸುತ್ತಾ ಇದೆ. ಈ ಸಂದರ್ಭದಲ್ಲಾಗಿದೆ ಮಾಲಿನ್ಯ ಸಂಸ್ಕರಣೆಗೆ ಜಗತ್ತು ಅಳವಡಿಸಿಕೊಂಡು ಬಂದಿರುವಂತಹ ತತ್ವಗಳು. ಮಾಲಿನ್ಯ ನಿಯಂತ್ರಣ ಮತ್ತು ಶುಚಿತ್ವ ಪಾಲನೆಯ ಬಗ್ಗೆ ಇಸ್ಲಾಂ ಬೋಧಿಸಿದಂತಹ ತತ್ವಗಳತ್ತ ಈ ಜಗತ್ತು ಕಣ್ಣೋಡಿಸಬೇಕಾಗಿದೆ. ಪ್ರೀತಿಯ ಸಹೋದರರೇ, ವಿನಾಶಕಾರಿಯಾದಂತಹ ಈ ಮಾಲಿನ್ಯವು ಈ ಜಗತ್ತಿನ ಸೃಷ್ಟಿ ಚಾಲನೆಗಳನ್ನು, ಮನುಷ್ಯ ಸಮೂಹವನ್ನು ಆತಂಕಕಾರಿ ಎನಿಸಿದೆ. ಮಾನವ ಸಮೂಹವನ್ನು ವಿನಾಶಕಾರಿ ಉಂಟು ಮಾಡುತ್ತಾ ಅವರನ್ನು ತೊಂದರೆಗೊಳಪಡಿಸೋದನ್ನು ಅನುಮತಿಸದ ಇಸ್ಲಾಂ ವಲಾ ತುಫ್ಸಿದು ಫಿಲ್ ಅರ್ದಿ ಬಅದ ಇಸ್ಲಾಹಿಹಾ, ಈ ಭೂಮಿಯಲ್ಲಿ ಈ ಜಗತ್ತಿನಲ್ಲಿ ನೀವು ನಾಶವನ್ನು ಉಂಟು ಮಾಡದಿರಿ ಎಂದು ಕುರ್ಆನ್ ಹೇಳುತ್ತಿರುವಾಗ ಈ ಜಗತ್ತು ವಿನಾಶಕಾರಿಯಾಗುವುದನ್ನು ಇಸ್ಲಾಂ ವಿರೋಧಿಸುತ್ತಾ ಇದೆ. ಮಾತ್ರವಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಕಲಿಸಿಕೊಟ್ಟಂತಹ ಶುಚಿತ್ವವು ಇಂದು ಈ ಜಗತ್ತಿಗೆ ಅನಿವಾರ್ಯವಾಗುತ್ತಾ ಇದೆ. ಮಾನವನು ತನ್ನ ವಿಸರ್ಜನೆಯನ್ನು ಎಲ್ಲಿ ಯಾವ ರೀತಿ ನಡೆಸಬೇಕೆಂದು ಕಲಿಸಿಕೊಟ್ಟಂತಹ ಇಸ್ಲಾಂ, ಮಾನವ ಶುಚಿತ್ವವನ್ನು ಕಲಿಸಿಕೊಟ್ಟಂತಹ ಇಸ್ಲಾಂ ಈ ಜಗತ್ತಿನ ಮಲಿನ ಮುಕ್ತ ಜಗತ್ತನ್ನಾಗಿ ಅನಾವರಣಗೊಳಿಸುತ್ತಿರುವಾಗ ಈ ಜಗತ್ತಿನ ಮುಂದೆ ಇಸ್ಲಾಮಿನ ಕರ್ಮಶಾಸ್ತ್ರಗಳು ಮಾಲಿನ್ಯ ಸಂಸ್ಕರಣೆಯ ಬಗ್ಗೆ ಬೋಧಿಸುತ್ತಾ ಇರುವಾಗ ದಾರಿಗಳಲ್ಲಿರುವಂತಹ ಮಲಿನಗಳನ್ನು ನಿವಾರಿಸಬೇಕೆಂದು ಇಸ್ಲಾಮಿನ ಸುಂದರವಾದ ಕರ್ಮಶಾಸ್ತ್ರ ಗ್ರಂಥಗಳು ಮಾಲಿನ್ಯ ಸಂಸ್ಕರಣೆಯ ಬಗ್ಗೆ ಈ ಜಗತ್ತಿಗೆ ಬೋಧಿಸುತ್ತಾ ಇದೆ. ಮಾನವನು ಆತನ ಅನಿವಾರ್ಯವಾದಂತಹ ವಿಸರ್ಜನೆಯನ್ನು ಅದರಲ್ಲಿ ಅಶ್ರದ್ಧನಾಗಬಾರದೆಂದು ಮಾನವರು ವಿಶ್ರಾಂತಿ ಪಡೆಯುವ ಸ್ಥಳಗಳಲ್ಲಾಗಲಿ, ನೀರು ಕುಡಿಯುವ ಸ್ಥಳಗಳಲ್ಲಾಗಲಿ, ಅದೇ ರೀತಿ ನಡೆದಾಡುವ ದಾರಿಗಳಲ್ಲಾಗಲಿ ನಡೆಸಬಾರದೆಂದು ಅತಿ ಶಿಸ್ತಿನಿಂದ ಅತಿ ಸೂಕ್ಷ್ಮವಾಗಿ ಇಡೀ ಜಗತ್ತಿಗೆ ಮಾಲಿನ್ಯ ಸಂಸ್ಕರಣೆಯ ಬಗ್ಗೆ ಸಾರುತ್ತಾ ಇದೆ. ಆದ್ದರಿಂದ ಇಸ್ಲಾಂ ಕಲಿಸಿಕೊಟ್ಟಂತಹ ಶುಚಿತ್ವವು ಎಲ್ಲರೂ ಸುರಕ್ಷತೆಯಿಂದ ಪಾಲಿಸಿಕೊಂಡು ಅತ್ತಹೂರು ಶತರುಲ್ ಈಮಾನ್, ಪ್ಯೂರಿಟಿ ಇಸ್ ಹಾಫ್ ಆಫ್ ಫೈತ್, ಶುಚಿತ್ವವು ವಿಶ್ವಾಸದ ಒಂದು ಭಾಗವಾಗಿದೆ ಎಂಬ ಆಶೀರ್ವ ಮನಸ್ಸಿನ ಅಂತರಾಳದಲ್ಲಿ ಹುದುಗಿಸಿ ಶುಚಿತ್ವವು ಜೀವನದ ಒಂದು ಭಾಗವನ್ನಾಗಿಸಿ ಎಂದು ಹೇಳುತ್ತಾ ತನ್ನ ಮಾತಿಗೆ ವಿರಾಮ. ವಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ವಅಲೈಕುಂ ಸಲಾಮ್ ವಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ರಸೂಲಿಲ್ಲಾಹ್ ವಅಲಾ ಆಲಿಹಿ ಅಲ್ ಫಾಯಿಜೀನ ಬಿರಿಲ್ಲಲ್ಲಾಹ್. ಅಮ್ಮಾ ಬಅದ್. ಗೌರವಾನ್ವಿತ ವ್ಯಕ್ತಿತ್ವಗಳೇ, ಪೀಠಿಕೆಗಳಿಗೆ ಪ್ರವೇಶದೆ ಈ ಒಂದು ಸುಂದರವಾದ ಮಹತ್ ಕಾರ್ಯಕ್ರಮದಲ್ಲಿ ನನ್ನ ಆಸ್ಪದವಾದ ವಿಚಾರ ಆಹಾರ ಭದ್ರತೆ, ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೆಳಕಿನಲ್ಲಿ. ಆಹಾರ ಭದ್ರತೆ ಅದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಬೆಳಕಿನಲ್ಲಿ ಎಂಬ ವಿಚಾರವನ್ನಾಧರಿಸಿ ಮಾತನಾಡುವಾಗ ಮಾತುಗಳಿಗೆ ಪೂರ್ಣ ವಿರಾಮವಿಲ್ಲ.
ಏಕೆಂದರೆ ಈ ಜಗತ್ತು ಕಂಡಂತಹ ಲೋಕಗುರು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಆಹಾರ ಭದ್ರತಾ ಅಥವಾ ಆಹಾರ ಜಾಗೃತಿ ವಿಚಾರದಲ್ಲಿ ಹಲವಾರು ಚರ್ಚೆಗಳನ್ನು, ಹಲವಾರು ಅಡ್ವೈಸ್ಗಳನ್ನು ಈ ಜಗತ್ತಿಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಮುಖವಾಗಿ ಹೇಳುವುದಾದರೆ ಇಸ್ಲಾಮಿನ ಧರ್ಮ ಗ್ರಂಥವಾದಂತಹ ಕುರ್ಆನ್ ಈ ಜಗತ್ತಿಗೆ ಆಹಾರ ಭದ್ರತೆ ಕುರಿತು ಸೂಚನೆಯಾಗಿ ತಿಳಿಸುವುದು. ಕೂಲು ವಶ್ರಬು ವಲಾ ತುಸ್ರಿಫು ಇನ್ನಹು ಲಾ ಯುಹಿಬ್ಬುಲ್ ಮುಸ್ರಿಫೀನ್. ನೀವು ತಿನ್ನಿರಿ, ನೀವು ಕುಡಿಯಿರಿ, ಆದರೆ ಪೋಲು ಮಾಡದಿರಿ ಎಂಬ ಮಾತಿಗೆ ಅತೀತವಾಗಿ ಇಂದು ಜಾಗತಿಕ ಮಟ್ಟದಲ್ಲಿ ಆಹಾರ ಪೋಲಾಗುವ ಕುರಿತು ಅಧ್ಯಯನ ನಡೆಸಿದಾಗ 17% ಮಾತ್ರವಲ್ಲ, ಕೇವಲ ಭಾರತ ಕುರಿತು ಮಾತ್ರ ಅಧ್ಯಯನ ನಡೆಸಿದಾಗ 40% ಅಂದರೆ 92,000 ಕೋಟಿಗೂ ಮಿಕ್ಕ ಆಹಾರ ಪದಾರ್ಥಗಳಾಗಿದೆ ಇಲ್ಲಿ ಪೋಲಾಗುವುದು. ಈ ಒಂದು ಆಹಾರ ಪೋಲಾಗುವಿಕೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಷ್ಟರ ಮಟ್ಟಿಗೆ ಖಂಡಿಸಿದರೆಂದರೆ ನಿಮಗೆ ಗೊತ್ತಿರಬಹುದು. ಪ್ರವಾದಿ ವರಿಯರ ಒಂದು ಮಾತನ್ನು ಅನಸ್ ರಲಿಯಲ್ಲಾಹು ಅನ್ಹು ಉತ್ತರಿಸುತ್ತಾರೆ, ಇನ್ನ ಮಿನ ಸಿರ್ಫಿ ಅಂತಾಕುಲ ಕುಲ್ಲ ಮಸ್ತಯಿತ. ತೋಚಿದ್ದೆಲ್ಲವನ್ನು ತಿನ್ನುವುದು ಕೂಡ ಆಹಾರ ಪೋಲು ಮಾಡುವುದಾಗಿದೆ. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಇಂದು ಜಾಗತಿಕವಾಗಿ ಕಾಣುವಂತಹ ಒಂದು ಬೃಹತ್ತಾದ ಸವಾಲಾಗಿದೆ ಹಸಿವಿನ ಸವಾಲು. ಇದಕ್ಕೆ ಪರಿಹಾರ ಸೂಚಾಂಕವಾಗಿ 1400 ವರ್ಷಗಳ ಹಿಂದೆಯೇ ಮದೀನಾ ಪಟ್ಟಣದಲ್ಲಿ ನಡೆಸಿದ ಒಂದು ಬೃಹತ್ತಾದ ಸಿಸ್ಟಮ್ ಆಗಿದೆ ಆಹಾರದ ಝಕಾತ್. ಈ ಸಿಸ್ಟಮ್ನ ಅನ್ವಯ ಅಂದು ಮದೀನಾದ ಉನ್ನತ ವರ್ಗ ಅಥವಾ ಶ್ರೀಮಂತ ವರ್ಗಗಳಿಂದ ಆಹಾರಗಳನ್ನು ಸಂಗ್ರಹಿಸಿ ಅದನ್ನು ಮದೀನಾದ ಬಡ ನಿರ್ಗತಿಕರಿಗೆ ಹಂಚಲಾಗುತ್ತಿತ್ತು. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಅಂತಹದ್ದೊಂದೇ ಕಾಯ್ದೆಯನ್ನು 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಎಂಬ ಹೆಸರಿನಲ್ಲಿ ಆರಂಭಿಸಿದರು. ಇನ್ನೂ ಕೂಡ ಒಂದು ಸಮರ್ಪಕವಾದ ಆಹಾರದ ವ್ಯವಸ್ಥೆ ಕಾಣದಿರುವುದು ಬಹಳ ಖೇದಕರವಾದ ವಿಚಾರವಾಗಿದೆ. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, 2023ರ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಪ್ರಕಾರ, ಜಾಗತಿಕ ಹಸಿವಿನ ಸಮೀಕ್ಷೆ ಪ್ರಕಾರ ಈ ಭಾರತದ ಮಣ್ಣಲ್ಲಿ 200 ಮಿಲಿಯನ್ಗಳಷ್ಟು ಅಪೌಷ್ಟಿಕರಿದ್ದಾರೆ. ಅದರಲ್ಲಿ 43% ವಿದ್ಯಾರ್ಥಿಗಳಾಗಿದ್ದಾರೆ. ಮಾತ್ರವಲ್ಲ, ಈ ಜಾಗತಿಕ ಮಟ್ಟದ ಮತ್ತೊಂದು ವಿಶ್ವಸಂಸ್ಥೆ ಹೊರಡಿಸಿದಂತಹ ಮತ್ತೊಂದು ವರದಿ ಈ ಭಾರತದ ಮಣ್ಣಲ್ಲಿ ಹಸಿವಿನ ಸಮೀಕ್ಷೆಯನ್ನು ಮಾಡಿದಾಗ 125 ರಾಷ್ಟ್ರಗಳಲ್ಲಿ 125 ರಾಷ್ಟ್ರಗಳ ಪೈಕಿ ಈ ಭಾರತಕ್ಕೆ ದಕ್ಕ ಸ್ಥಾನ 111ನೇ ಸ್ಥಾನವಾಗಿದೆ. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಪ್ರಸ್ತುತ ಭಾರತದಲ್ಲಿನ ಆಹಾರ ಭದ್ರತೆ ಕುರಿತು ಸಂಶೋಧನೆ ನಡೆಸಿದಾಗ ಸಂವಿಧಾನದ 21ನೇ ಅಡಿಯಲ್ಲಿ ಬರುವ ಈ ಮೂಲಭೂತ ಹಕ್ಕಿನಲ್ಲಿ ಬರುವ ಈ ಒಂದು ಆಹಾರ ಭದ್ರತೆ ಇನ್ನೂ ಕೂಡ ಒಂದು ಸಮರ್ಪಕವಾಗಿ ನಿರ್ವಹಣೆ ಆಗುತ್ತಿಲ್ಲ. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಎಕನಾಮಿಕಲ್ ಆಗಿ ಅಥವಾ ಆರ್ಥಿಕವಾಗಿ ಇಂದು ವಿಶ್ವಕ್ಕೆ 5ನೇ ಸ್ಥಾನದಲ್ಲಿ ತಲೆ ಎತ್ತಿ ನಿಂತರು. ಆಹಾರದ ವಿಚಾರದಲ್ಲಿ ತುಂಬಾ ಕುಂಠಿತವನ್ನು ಕಂಡು ಬಂದಿದೆ. ಯಾತಕ್ಕಾಗಿ ಇಷ್ಟೊಂದು ಮುಂದುವರಿದ ದೇಶವು ಆಹಾರದ ವಿಚಾರದಲ್ಲಿ ಇಷ್ಟೊಂದು ಕುಂಠಿತ ಕಂಡು ಬಂದಿದೆ ಎಂಬ ಪ್ರಶ್ನೆಗೆ ಹಿನ್ನೆಲೆಯಾಗಿ ಪರಿಶೋಧಿಸಿದಾಗ ಅದಕ್ಕೆ ಸಿಕ್ಕ ಹಿನ್ನೆಲೆಯಾಗಿದೆ. ಪ್ರೀತಿಯ ಸಹೋದರರೇ, ಇಂದು ಜಗತ್ತು ಆಧುನೀಕರಣದಿಂದ ಬಾಗುವಾಗ ಅದರಲ್ಲಿ ನಡೆಯುವ ರೈತರ ಆತ್ಮಹತ್ಯೆಗಳಾಗಿರ್ಬಹುದು, ಮಧ್ಯವರ್ತಿಗಳಿಂದ ನಡೆಯುವ ದಬ್ಬಾಳಿಕೆ ಆಗಿರಬಹುದು. ಮಾತ್ರವಲ್ಲ ಪ್ರೀತಿಯ ಸಹೋದರರೇ, ಕೈಗಾರಿಕೆಗಳ ಹೆಚ್ಚಳ ಮತ್ತು ಕೃಷಿ ಕ್ಷೇತ್ರದ ಕಡಿತ ಇದೆಲ್ಲ ಪ್ರಮುಖ ಕಾರಣಗಳಾಗಿದೆ. ಇದಕ್ಕೆಲ್ಲ ಪರಿಹಾರ ಲೋಕಗುರು ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಿಷಯಗಳು ಅಪರಿಮಿತವಾದರೂ ಸಮಯಗಳು ಪರಿಮಿತ. ಚಿಕ್ಕ ಮಾತಿಗೆ ಚೊಕ್ಕ ಚುಕ್ಕಿಯನ್ನಾಗುತ್ತಾ ಮಾತುಗಳಿಗೆ ವಿರಾಮ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ವಅಲೈಕುಂ ಅಸ್ಸಲಾಂ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಗೌರವಾನ್ವಿತ ಗುರುಹಿರಿಯರೇ, ತೀರ್ಪುಗಾರರೇ ಹಾಗೂ ನನ್ನ ನೆಚ್ಚಿನ ಮುತಾಲಿಂ ಸಹೋದರರೇ, ಜಾಗತಿಕ ಮಟ್ಟದಲ್ಲಿ ಮಾಲಿನ್ಯವು ಆರೋಗ್ಯಕರ ಜೀವನ ಮಟ್ಟವನ್ನೇ ಕಸಿಯುತ್ತಿರುವಾಗ ಮಾಲಿನ್ಯ ಸಂಸ್ಕರಣೆ ಕರ್ಮಶಾಸ್ತ್ರ ಗ್ರಂಥಗಳ ಬೆಳಕಿನಲ್ಲಿ ಎಂಬ ವಿಷಯದ ಕುರಿತು ಒಂದೆರಡು ಮಾತುಗಳನ್ನಾಡಲು ನಾನು ಬಯಸುತ್ತೇನೆ. ಸರ್ವಶಕ್ತನಾದ ಅಲ್ಲಾಹನು ತೌಫೀಕ್ ನೀಡಲಿ. ಪ್ರೀತಿಯ ಸಹೋದರರೇ, ಈ ಜಗತ್ತು ಎದುರಿಸುತ್ತಿರುವಂತಹ ಅತಿ ದೊಡ್ಡ ಸಮಸ್ಯೆಗಳಲ್ಲೊಂದಾಗಿದೆ ಮಾಲಿನ್ಯ ಸಂಸ್ಕರಣೆ. ಆಧುನಿಕದ ಹೆಸರಿನಲ್ಲಿ ಕೈಗಾರಿಕೋದ್ಯಮಗಳು, ಉದ್ಯಮ ಘಟಕಗಳು ವಿಷಾನಿಲಗಳನ್ನು ಹೊರಸೂಸಿ ಅವುಗಳಿಂದ ಹಲವಾರು ರೋಗಗಳನ್ನು ಹರಡುತ್ತಿದೆ. ಮಾತ್ರವಲ್ಲ, ಸಾರ್ವಜನಿಕ ವಸ್ತುಗಳನ್ನು ಮಾಲಿನ್ಯವಾಗಿಸಿ ಪೌಷ್ಟಿಕಯುಕ್ತ ಆಹಾರವು ಮೆಲ್ಲನೆ ವಿಷಯುಕ್ತವಾಗಿ ಸಾವಿರಾರು ಸಾವು ನೋವುಗಳು ಸಂಭವಿಸುತ್ತಾ ಇದೆ. ಪ್ಲಾಸ್ಟಿಕ್, ಪೇಪರ್ ಹಾಗೂ ಇನ್ನಿತರ ಮಾಲಿನ್ಯಗಳನ್ನು ಸಂಸ್ಕರಣೆ ಮಾಡದ ಕಾರಣದಿಂದ ಆರೋಗ್ಯಕರ ಜೀವನಕ್ಕೆ ಬಹುದೊಡ್ಡ ಕುಂದುಕೊರತೆಯಾಗಿದೆ.
ಇಂತಹ ಈ ದುರಿತ ಕಾಲದಲ್ಲಿ ಮಾಲಿನ್ಯ ಸಂಸ್ಕರಣೆಗೆ ಇಸ್ಲಾಂ ಬೋಧಿಸಿದಂತಹ ಪಾಠಗಳು, ಇಸ್ಲಾಂ ಈ ಜಗತ್ತಿನ ಮುಂದಿಟ್ಟಂತಹ ಶುಚಿತ್ವದ ತತ್ವಗಳು, ಒಬ್ಬ ಮನುಷ್ಯನ ಶಾರೀರಿಕ ಭಾಗಗಳಿಂದ ಹಿಡಿದು ಆತನ ಪರಿಸರ ಪ್ರದೇಶಗಳು, ಆತನ ಮನೆಗಳು, ಆತನ ಸಮಾಜ ಎಲ್ಲವನ್ನು ಹೇಗೆ ಮಾಲಿನ್ಯದಿಂದ ಸಂಸ್ಕರಿಸಬೇಕೆಂಬುದನ್ನು ಕರ್ಮಶಾಸ್ತ್ರಗಂತವು ಬಾಲಪಾಠಗಳಲ್ಲಿ ತಿಳಿಸಿಕೊಡುತ್ತಾ ಇದೆ. ಮಾತ್ರವಲ್ಲ, ಉಗುರು ಕತ್ತರಿಸುವುದರಿಂದ ಹಿಡಿದು ಶರೀರದ ವೈಯಕ್ತಿಕ ಭಾಗಗಳನ್ನು ಕೂಡ ಶುದ್ಧಿಯಾಗಿಡಬೇಕೆಂದು ಪವಿತ್ರ ಇಸ್ಲಾಂ ಈ ಜಗತ್ತಿಗೆ ಸಾರುತ್ತಿದೆ. ಇನ್ನಲ್ಲಾಹ ಯುಹಿಬ್ಬು ತವ್ವಾಬೀನ್ ವ ಯುಹಿಬ್ಬುಲ್ ಮುತತಹಿರೀನ್. ಅಲ್ಲಾಹನು ಶುದ್ಧಿಯುಳ್ಳವನನ್ನು ಇಷ್ಟಪಡುತ್ತಾನೆ ಎಂದು ಪವಿತ್ರ ಕುರ್ಆನ್ ಹೇಳುತ್ತಿರುವಾಗ, ಶುದ್ಧಿಗೆ ಅತ್ಯಂತ ಮಹತ್ವವನ್ನು ಕಲ್ಪಿಸಿದಂತಹ ಇಸ್ಲಾಂ ಶುಚಿತ್ವವನ್ನು ಈ ಜಗತ್ತಿನ ಮುಂದೆ ಎತ್ತಿ ಹಿಡಿಯುತ್ತಾ ಇದೆ. ಮಾಲಿನ್ಯ ಸಂಸ್ಕರಣೆ ಮತ್ತು ಶುಚಿತ್ವ ಅದು ವಿಶ್ವಾಸದ ಭಾಗವಾಗಿದೆ ಎಂದು ಇಸ್ಲಾಂ ಈ ಜಗತ್ತಿಗೆ ಬೋಧಿಸುತ್ತಿರುವಾಗ, ಮಾಲಿನ್ಯ ನಿವಾರಣೆ ಅಂತ ಜಟಿಲ ಸಮಸ್ಯೆಗಳನ್ನು ಈ ಜಗತ್ತು ಎದುರಿಸುತ್ತಿರುವಾಗ, ಅವುಗಳಿಂದ ಸಾಮಾಜಿಕ ವ್ಯವಸ್ಥೆಗಳಡಿಯಲ್ಲಿ ಬಿರುಕು ಉಂಟಾಗುವಾಗ, ವಿನಾಶಗಳು ಸಂಭವಿಸುತ್ತಿರುವಾಗ, ವಲಾ ತುಫ್ಸಿದು ಫಿಲ್ ಅರ್ಲ್ ವಲಾ ತುಫ್ಸಿದು ಫಿಲ್ ಅರ್ಲ್, ನೀವು ಭೂಮಿಯಲ್ಲಿ ನಾಶಗಳನ್ನು ಮಾಡಬೇಡಿ, ನೀವು ಭೂಮಿಯಲ್ಲಿ ವಿನಾಶಗಳನ್ನು ಮಾಡಬೇಡಿ ಎಂಬುದಾಗಿ ಪವಿತ್ರ ಕುರಾನ್ ಈ ಜಗತ್ತಿಗೆ ಸಾರುತ್ತಿದೆ. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಈ ಭೂಮಿಗೆ, ಈ ಜಗತ್ತಿಗೆ ಕಲಿಸಿಕೊಟ್ಟಂತಹ ಶುಚಿತ್ವದ ಪಾಠಗಳು, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಾಲಿನ್ಯಂತ್ರಣ ತತ್ವಗಳನ್ನು ಇಡೀ ಜಗತ್ತು ಈಗ ಅಂಗೀಕರಿಸಲು ಸನ್ನದ್ಧವಾಗಿದೆ. ಒಬ್ಬ ಮನುಷ್ಯನು ತನ್ನ ವಿಸರ್ಜನೆಯನ್ನು ಎಲ್ಲಿ ಹೇಗೆ ಮಾಡಬೇಕೆಂದು, ಮಾನವ ಅನಿವಾರ್ಯವಾದಂತಹ ಶುಚಿತ್ವವನ್ನು ನಿರಳವಾಗಿ ಹೇಗೆ ಮಾಡಿ ಮುಗಿಸಬೇಕೆಂಬುದನ್ನು ಕೂಡ ಕರ್ಮಶಾಸ್ತ್ರಗಂತವು ಹೇಳುತ್ತಾ ಬಂದಿದೆ. ಮಾತ್ರವಲ್ಲ, ಹದೀಸ್ಗಳಲ್ಲೂ ಕೂಡ ಕಾಣಬಹುದಾಗಿದೆ. ಇಮಾತತುಲ್ ಅದಾ ಅನಿ ತರೀಕ್, ನಡೆದಾಡುವ ದಾರಿಗಳಲ್ಲಿರುವ ಮಾನವರು ಒಂದುಗೂಡ ಸ್ಥಳಗಳಲ್ಲಿರುವ ಮಾಲಿನ್ಯಗಳನ್ನು ನೀಗಿಸಿ ಅದು ಒಂದು ಪುಣ್ಯಕರ್ಮವೂ ಕೂಡ ಆಗಿದೆ ಎಂದು ಇಸ್ಲಾಂ ಈ ಜಗತ್ತಿಗೆ ಸ್ಪಷ್ಟವಾಗಿ ಹೇಳುತ್ತಿರುವಾಗ, ಜಾಗತಿಕ ಮಾಲಿನ್ಯಂತ್ರಣ ತತ್ವಗಳು, ಮಾಲಿನ್ಯಂತ್ರಣ ಸಂಸ್ಥೆಗಳು ಈ ಇಸ್ಲಾಂ ಈ ಜಗತ್ತಿನ ಮುಂದೆ ತೆರೆದಿಟ್ಟಂತಹ ಮಾಲಿನ್ಯಂತ್ರಣ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕೆಂಬ ಸಂದೇಶವನ್ನು ಕೂಡ ಸಾರುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮ. ವ ಆಖಿರು ದಅವಾನಾ ವಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. وعليكم السلام. السلام عليكم ورحمة الله تعالى وبركاته. بسم الله والحمد لله والصلاة والسلام على رسول الله وعلى آله وصحبه أجمعين. أما بعد. ಪೀಠಿಗೆಗಳಿಗೆ ಪ್ರವೇಶ ನೀಡದೆ ಈ ಸುಂದರವಾದ ವೇದಿಕೆಯಲ್ಲಿ ನನ್ನೆಲ್ಲ ಅರ್ಪಿತವಾದ ವಿಚಾರ, ಬಡತನ ನಿರ್ಮೂಲನೆ ಇಸ್ಲಾಮಿನಲ್ಲಿ ಅಮೂಲ್ಯ ಸಲಹೆಗಳು. ಬಡತನ ನಿರ್ಮೂಲನೆ ಇಸ್ಲಾಮಿನಲ್ಲಿ ಅಮೂಲ್ಯ ಸಲಹೆಗಳು ಎಂಬ ವಿಚಾರವನ್ನು ಆಧರಿಸಿ ಮಾತನಾಡುವಾಗ, ಪ್ರಾಥಮಿಕವಾಗಿ ಬಡತನ ಎಂದರೆ ನಿರ್ದಿಷ್ಟ ಪ್ರಮಾಣದ ಭೌತಿಕ ವಸ್ತುಗಳ ಅಥವಾ ಹಣದ ಕೊರತೆಯ ಅಭಾವವಾಗಿದೆ. ಬಡತನವು ವ್ಯಕ್ತಿಯ ಜೀವನದ ಮೂಲಭೂತ ಅವಶ್ಯಕತೆಗಳಿಂದ ಹಿಂದುಳಿದಿರುವಂತಹ ಪರಿಸ್ಥಿತಿಗಳನ್ನು ಸೂಚಿಸುತ್ತದೆ. ಅಲ್ಲದೆ ಇದರಿಂದ ಜಾಗತಿಕ ಮಟ್ಟದಲ್ಲಿ ಹಲವಾರು ಮುಜುಗರಗಳನ್ನು ಅನುಭವಿಸುವುದು ಹೌದು. ಇದಕ್ಕಾಗಿ ನಮ್ಮ ಸರ್ಕಾರಗಳು ಹಲವಾರು ಪದ್ಧತಿಗಳನ್ನು ಜಾರಿಗೆ ತರುತ್ತಿದೆ. ನಮ್ಮ ದೇಶದ ಸಂವಿಧಾನದ ಮೂಲ್ಯದೇವಿ ಸರ್ವರಿಗೂ ಸಮಪಾಲು ಹಾಗೂ ಸರ್ವರಿಗೂ ಸಮಬಾಳು ಎಂಬುದು. ಪ್ರೀತಿಯ ಸಹೋದರರೇ, ದೇಶದಲ್ಲಿ ಪ್ರತಿಯೊಬ್ಬನು ಸಮಾನತೆಯ ಬದುಕನ್ನು ಕಾಣಬೇಕು. ಸಂಪತ್ತಿನ ಅಸಮತೋಲನ ಸೃಷ್ಟಿ ಮಾಡಿದಂತಹ ಬಡತನವು ರಾಷ್ಟ್ರದ ಪ್ರಗತಿಗೆ ಅಡ್ಡಿಯಾಗುತ್ತದೆ. ಈ ನಿಟ್ಟಿನಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಬಡತನದ ವಿರುದ್ಧ ದೊಡ್ಡ ಮಟ್ಟದ ಸಮರವನ್ನು ನಡೆಸಿ ಬಂದಿದೆ. ಪ್ರೀತಿಯ ಸಹೋದರರೇ, ಇಂದಿರಾ ಗಾಂಧಿ ಗರೀಬ್ ಹಟಾವೋ ಎಂದು ಘೋಷಣೆಯನ್ನು ಹೊರಡಿಸಿ ನ್ಯಾಯಬೆಲೆ ಅಂಗಡಿಗಳನ್ನು ದೇಶದಾದ್ಯಂತ ತೆರೆದರು. ದೇಶದಲ್ಲಿ ಹಸಿವಿನಿಂದ ನರಳುವ ಒಬ್ಬ ವ್ಯಕ್ತಿ ಇರಕೂಡದು ಎಂಬ ನಿಟ್ಟಿನಲ್ಲಿ ಅಂದಿನಿಂದ ನ್ಯಾಯಬೆಲೆ ಅಂಗಡಿಗಳು ಮುನ್ನಡೆಯುತ್ತಿದೆ. ನಮ್ಮ ರಾಜ್ಯದ ಅನ್ನಭಾಗ್ಯ ಇಂದಿರಾ ಕ್ಯಾಂಟೀನ್, ಅದೇ ರೀತಿ ಈಗಿನ ರಾಜ್ಯ ಸರ್ಕಾರಗಳು ಜಾರಿಗೆ ತಂದಿರುವಂತಹ ಅನ್ನಭಾಗ್ಯ, ಇನ್ನಿತರ ಹಲವಾರು ಪದ್ಧತಿಗಳು ಕಂಡುಬಡವರಿಗೆ ನೆರವಾಗುವಂತಹ ಕಾರ್ಯಕ್ರಮಗಳಾಗಿವೆ. ಪ್ರೀತಿಯ ಸಹೋದರರೇ, ಇಸ್ಲಾಂ ಬಡತನ ನಿರ್ಮೂಲನೆಗೆ ಇಸ್ಲಾಮಿನಲ್ಲಿ ಹಲವಾರು 5 ಮೂಲಭೂತ ಕರ್ತವ್ಯಗಳಲ್ಲಿ ಝಕಾತ್ ಅರ್ಥಾತ್ ಕಡ್ಡಾಯ ದಾನ ಇದು 4ನೇದಾಗಿದೆ. ಆರ್ಥಿಕ ವೇತನ ಇರುವವನು ತನ್ನ ವಾರ್ಷಿಕ ಆದಾಯ ಅಥವಾ ಉಳಿತಾಯ ಶೇಕಡ 2.5% ತನ್ನ ಸಮಾಜದ ಬಡವರಿಗೆ ಕಡ್ಡಾಯವಾಗಿ ನೀಡಲೇಬೇಕಾಗುತ್ತದೆ. ಇದು ನೀಡುವವನ ಔದಾರ್ಯವಲ್ಲ, ಪಡೆಯುವವನ ಹಕ್ಕಾಗಿದೆ. ಇದಕ್ಕಾಗಿ ಜಾಕ್ ಡ್ಯೂಫ್ ಹೇಳೋ ಮಾತೊಂದಿದೆ, ದ ಹಂಗರ್ ಇಸ್ ನಾಟ್ ಅನ್ ಇಶ್ಯೂ ಆಫ್ ಚಾರಿಟಿ, ಇಟ್ ಈಸ್ ಅನ್ ಇಶ್ಯೂ ಆಫ್ ಜಸ್ಟಿಸ್. ಹಸಿವು ಎಂಬುದು ದಾನವಲ್ಲ, ಅದು ನ್ಯಾಯದ ಸಮಸ್ಯೆಯಾಗಿದೆ. ಪ್ರೀತಿಯ ಸಹೋದರರೇ, ಇಸ್ಲಾಮಿಕ್ ರಿಪಬ್ಲಿಕ್ ನಲ್ಲಿ ಯಾರಾದರೂ ಝಕಾತ್ ಅನ್ನು ನೀಡದಿದ್ದರೆ ಅದನ್ನು ಆತನಿಂದ ಕಸಿದು ಕೊಡುವಂತಹ ಹಕ್ಕು ಹಾಗೂ ಜವಾಬ್ದಾರಿ ಪ್ರಭುತ್ವಕ್ಕಿದೆ. ಝಕಾತ್ ಇದರ ಮೂಲ ಉದ್ದೇಶವೇನೆಂದರೆ ಅದು ಬಡತನ ನಿರ್ಮೂಲನೆಯಾಗಿದೆ.
ಅದು ಬಡತನ ನಿರ್ಮೂಲನೆಯಾಗಿದೆ. ಇದು ಭಾರತದಾದ್ಯಂತ ಲಕ್ಷಾಂತರ ಮಂದಿ ಮಿಲಿಯಾಧಿಪತಿಗಳು ಹಾಗೂ ಬಿಳಿಯಾಧಿಪತಿಗಳು ಮುಸ್ಲಿಮರಿದ್ದು ಕೂಡ ಮುಸ್ಲಿಂ ಸಮುದಾಯ ಎಂದಿಗೂ ಏಕೆ ಈ ದೇಶದ ಅತ್ಯಂತ ಬಡ ಸಮುದಾಯವಾಗಿದೆ. ಸಾಚಾರು ವರದಿಯ ದಟ್ಟ ದರಿದ್ರ ಸಮುದಾಯದ ಪಟ್ಟಿಯಲ್ಲಿ ನಮ್ಮ ಸಮುದಾಯದ ಹೆಸರೇಕೆ ಅಗ್ರಸ್ಥಾನದಲ್ಲಿದೆ. ಇದರ ಅರ್ಥವೇನು? ಸಮಾಜದ ಎಲ್ಲಾ ಸಮುದಾಯದಲ್ಲಿ ಕಂಡು ಬರುವಂತೆ ಮುಸ್ಲಿಂ ಸಮುದಾಯದಲ್ಲೂ ಝಕಾತ್ನಂತಹ ಪದ್ಧತಿ ಇದ್ದಾಗಲೂ ಕೂಡ ಬಡವ ಮತ್ತು ಶ್ರೀಮಂತರ ನಡುವಿನ ಅಂತರ ದಿನೇ ದಿನೇ ಹೆಚ್ಚುತ್ತಲೇ ಇದೆ. ಪ್ರೀತಿಯ ಸಹೋದರಿ, ಒಂದು ದೇಶದ ಬಡವರ ಸಂಖ್ಯೆಯನ್ನು ನೋಡಿಯಾಗಿದೆ ಆ ದೇಶದ ಬೆಳವಣಿಗೆ ಹಾಗೂ ಅಭಿವೃದ್ಧಿಯನ್ನು ನೋಡುವುದು. ಪ್ರೀತಿಯ ಸಹೋದರಿ, ಇದಕ್ಕಾಗಿ ಜಾನ್ ವಿಲಿಯಂ ಡಿಕ್ ಹೇಳೋ ಮಾತೊಂದಿದೆ, ದಿ ಡೆವಲಪ್ಮೆಂಟ್ ಆಫ್ ದಿ ಕಂಟ್ರಿ ಇಸ್ ಓನ್ಲಿ ಪಾಸಿಬಲ್ ಇಫ್ ಪಾವರ್ಟಿ ಇಸ್ ಇರಾಡಿಕೇಟೆಡ್. ಒಂದು ದೇಶದ ಅಭಿವೃದ್ಧಿ ಸಾಧ್ಯ ಮಾಡಲು ಬೇಕಾದರೆ ಅದು ಅಲ್ಲಿಯ ಬಡತನ ನಿರ್ಮೂಲನೆಯಾದರೆ ಮಾತ್ರ ಸಾಧ್ಯವಾಗುತ್ತದೆ. ಪ್ರೀತಿಯ ಸಹೋದರರೇ, ಹಲವಾರು ಮಂದಿ ಶ್ರೀಮಂತರಾದಂತಹ ಮುಸಲ್ಮಾನರು ಅವರು ಬಡವರ ಪಾಲಿಗೆ ಹಕ್ಕಾದಂತಹ ಝಕಾತನ್ನು ನೀಡದೆ ವಂಚಿಸುತ್ತಾರೆ. ಇದರಲ್ಲಿ ಸಂಶಯವೇ ಬೇಡ. ಝಕಾತನ್ನು ನೀಡಿದವನು ಅವನು ಮಹಾ ಮೋಸಗಾರನಾಗಿದ್ದಾನೆ. ಪ್ರೀತಿಯ ಸಹೋದರರೇ, ಈ ಝಕಾತನ್ನು ಪ್ರತಿ ಮುಸಲ್ಮಾನನು ಜಾರಿಗೆ ತಂದಲ್ಲಿ ಬಡತನ ನಿರ್ಮೂಲನೆ ಮೂಡಲು ಸಾಧ್ಯವಾಗುತ್ತದೆ ಎಂದು ಮಾತ್ರ ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತುಹು. ಪ್ರೀತಿಯ ಗುರುವಣ್ಯರೇ, ಗಣ್ಯರೇ, ಪ್ರಿಯ ಸಹೋದರರೇ, ಈ ಸುಂದರವಾದ ವೇದಿಕೆಯಲ್ಲಿ ಜಲ ಸಂಸ್ಕರಣೆ, ಕುರ್ಆನಿನ ನಿಲುವಿನ ಸೌಂದರ್ಯ ಎಂಬ ವಿಷಯವನ್ನು ಧ್ಯೇಯವಾಗಿಟ್ಟುಕೊಂಡು ಒಂದೆರಡು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಅಲ್ಲಾಹು ತಆಲಾ ತೌಫೀಕ್ ನೀಡಲಿ, ಆಮೀನ್. ಆಧುನಿಕ ಜಗತ್ತು ಹಲವು ಸಮಸ್ಯೆಗಳೊಂದಿಗೆ ಜರ್ಜರಿತಗೊಂಡು ಸಾಗುತ್ತಿದೆ. ವಲಸೆ, ಬಡತನ ಹೀಗೆ ಪಟ್ಟಿ ಮಾಡುತ್ತಾ ಹೋಗುವಾಗ ನೀರಿನ ಸಮಸ್ಯೆ ಕೂಡ ಎದ್ದು ಕಾಣುತ್ತದೆ. ಶುದ್ಧ ನೀರಿನ ಕೊರತೆ, ನೀರೇ ಇಲ್ಲದ ಸ್ಥಿತಿ ಮುಂತಾದ ನೀರಿನ ಸಮಸ್ಯೆಯಿಂದ ಹಲವು ಜನರು ತೊಂದರೆಯಲ್ಲಿದ್ದಾರೆ. 1/5 ಜನ ನೀರೇ ಇಲ್ಲದ ಬಳಲಿದರೆ ಇನ್ನು ಅರ್ಧ ಭಾಗದಷ್ಟು ಕಲುಷಿತ ಮಾಲಿನ್ಯ ನೀರನ್ನೇ ಸೇವಿಸುತ್ತಿದ್ದಾರೆ. ನೀರಿನ ಮಹತ್ವದ ಬಗ್ಗೆ, ನೀರಿನ ಸಮಗ್ರ ವೈಜ್ಞಾನಿಕತೆ ಬಗ್ಗೆ ಇಸ್ಲಾಂ ಧರ್ಮದಂತೆ ಚರ್ಚಿಸಿದ ಒಂದೇ ಒಂದು ಧರ್ಮವನ್ನು ಕಾಣಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರರೇ, ಕೇವಲ ಕುರ್ಆನ್ 63 ಬಾರಿ ನೀರಿನ ಬಗ್ಗೆ ಉಲ್ಲೇಖಿಸಿದರೆ ಹದೀಸ್ ಹಾಗೂ ಉಳಿದ ಗ್ರಂಥಗಳು ನೀರಿನ ನಿರ್ವಹಣೆ ಬಗ್ಗೆ, ನೀರಿನ ಮಹತ್ವದ ಬಗ್ಗೆ ಜನರಿಗೆ, ಜಗತ್ತಿಗೆ ತಿಳಿ ಹೇಳಿಕೊಡುತ್ತಿದೆ. ಅತಿಯಾದ ನೀರಿನ ವ್ಯರ್ಥದ ಕಾರಣದಿಂದ ಜಗತ್ತು ಎದುರಿಸುವ ನೀರಿನ ಕ್ಷಮಕ್ಕೆ ಇದು ಕಾರಣವಾಗಿದೆ ಕೂಡ. ಸೂರತುಲ್ ಮುಅ್ಮಿನೀನ 18ನೇ ಸೂಕ್ತದಲ್ಲಿ ಅಲ್ಲಾಹನು ಹೇಳುತ್ತಾನೆ, ವಅನ್ಜಲ್ನಾ ಮಿನಸ್ ಸಮಾಇ ಮಾಅಂ ಬಿಕದರಿ ಫಅಸ್ಕನ್ನಾಹು. ನಾವು ನಿಮಗೆ ನಿರ್ದಿಷ್ಟ ಪ್ರಮಾಣದಲ್ಲಿ ಆಕಾಶದಿಂದ ನೀರನ್ನು ಇಳಿಸಿದೆವು, ಖಂಡಿತವಾಗಿಯೂ ಅದನ್ನು ತಡೆಯಲು ಕೂಡ ನಾವು ಶಕ್ತರಾಗಿದ್ದೇವೆ ಎಂಬ ಮಹಾ ಸಂದೇಶದ ಮೂಲಕ ಜಗತ್ತಿಗೆ ಎಚ್ಚರಿಕೆ ಕೂಡ ನೀಡಿದ್ದಾರೆ. ಅದೇ ಇವತ್ತು ನಡೆಯುತ್ತಿರುವುದು ಕೂಡ. ಅದು ಸಾಕ್ಷಾತ್ಕಾರಗೊಂಡ ರೂಪ. ಅದು ಅಕಾಲಿಕ ಮಳೆ, ಬತ್ತಿದ ನೀರಿನ ಮೂಲಗಳು, ಮಲಿನ ನೀರಿನ ಜಗತ್ತು ಮುಂತಾದ ಮೂಲಕವಾಗಿದೆ. ಇದಕ್ಕೆಲ್ಲ ಕಾರಣ ಈ ದುರಾಸೆ ಕೂಡಿದ ಮಾನವಲೋಕ ಎಂಬುದು ವಿರೋಧಿಸಲಾಗದ ಸತ್ಯವಾಗಿದೆ. ಪ್ರೀತಿಯ ಸಹೋದರರೇ, ಇಲ್ಲಿನ ಜಾಗತಿಕ ತಾಪಮಾನಕ್ಕೆ ಮಾನವ ಕಾರಣವಲ್ಲ ಎಂದು ಹೇಳುವ ಟ್ರಂಪ್ನಂತಹ ಜನತೆಗೆ ಕುರ್ಆನ್ ಎಂದೋ ನೀರಿನ ವಿಧಿವಿಧಾನ, ಸಂಸ್ಕರಣಗಳ ಬಗ್ಗೆ ಮಹತ್ವ ಎಚ್ಚರಿಕೆಯನ್ನು ನೀಡಿದೆ. ಫಿಕೆ ಕಲಿಸಿದ ಮುತ್ತಹರ್ ಶುದ್ಧ ನೀರು, ಮುತನಜಿಸ್ ಕಲುಷಿತ ನೀರಿಗೆ ಅಧಿಕ ಪ್ರಮಾಣದಲ್ಲಿ ಸೇರಿಸಿದರೆ ಅದು ಎಲ್ಲವೂ ಕಲುಷಿತ ಮುಕ್ತಿಯಾಗುವುದು, ಅದೆಲ್ಲವೂ ಶುದ್ಧಿಯಾಗುವುದು ಎಂಬಂತಹ ವಿಜ್ಞಾನ ಅಂಶಗಳನ್ನು ನಗಣ್ಯವಾಗಿ ತೆಗೆದುಕೊಂಡು ನಮಗೆ ಜಗತ್ತು ಅನುಭವಿಸುತ್ತಿರುವುದು ಮಲಿನ ನೀರಿನ ಸಮಸ್ಯೆ. ಅದರಿಂದ ಜಾಗತಿಕ ಆರ್ಥಿಕತೆಯು ಸುಮಾರು $120 ರಿಂದ $150 ಬಿಲಿಯನ್ ನಷ್ಟ ಅನುಭವಿಸುತ್ತಿರುವ ವಿಶ್ವಕ್ಕೆ ಈ ಮಾರ್ಗ ಪರಿಹಾರವಾಗಬಲ್ಲುವುದು ಎಂಬುದು ನಾವು ಕಾಣದ ಸತ್ಯ. ನಮಗೀಗ ಅಚ್ಚರಿ. ಅವಶ್ಯಕ್ಕಿಂತ ಹೆಚ್ಚಾಗಿ ಉಪಯೋಗಿಸಿ ವ್ಯರ್ಥ ಮಾಡುವ ನಮಗೆ ನೀರಿನ ಬೆಲೆ, ಮಹತ್ವ ತಿಳಿಯಬೇಕಾದರೆ ಆಫ್ರಿಕನ್ ದೇಶದಂತಹ ಮೇಲೆ ಗಮನ ಹರಿಸಿ ನೋಡಬೇಕಾಗಿದೆ. ಯಾಕೆಂದರೆ ನೀರಿಲ್ಲದೆ ಸಾಯುವ, ಮಲಿನ ನೀರಿನಿಂದ ಭೀಕರ ರೋಗಕ್ಕೆ ತುತ್ತಾದ ನರ ಸಮೂಹದ ಗುಡ್ಡೆ ಅಲ್ಲಿ ರಾಶಿ ಬಿದ್ದಿದೆ. ಮನೆ ಬಂದಂತೆ ವ್ಯರ್ಥ ಮಾಡುವ ನಮಗೆ ಅಲ್ಲಾಹನು ಹೇಳುತ್ತಾನೆ, ಕುಲು ವಶ್ರಬು ವಲಾ ತುಸ್ರಿಫು ಇನ್ನಲ್ಲಾಹ ಲಾ ಯುಹಿಬ್ಬುಲ್ ಮುಸ್ರಿಫೀನ್. ನೀವು ತಿನ್ನಿರಿ, ನೀವು ಕುಡಿಯಿರಿ, ಆದರೆ ವ್ಯರ್ಥ ಮಾಡದಿರಿ. ಅಲ್ಲಾಹನು ಪೋಲು ಮಾಡುವನ್ನು ಇಷ್ಟಪಡಲಾರ. ಯಾಕೆಂದರೆ ನಿಮ್ಮ ಅವಶ್ಯಕ್ಕಿಂತ ಹೆಚ್ಚಾದ ಅವಕಾಶಗಳು ನೀವಲ್ಲ. ನಾವು ನಿಮಗೆ ಶುದ್ಧವಾದ ನೀರನ್ನು ನೀಡಿದ್ದೇವೆ ಎಂಬುದರ ಮೂಲಕ ಮಾನವನ ದುರಾಸೆ, ಬಯಕೆಗಳನ್ನು ಉಪಯೋಗಿಸಿ ಕಲುಷಿತಗೊಳಿಸಬೇಡಿ. ಭವಿಷ್ಯ ಕ್ಷಾಮದ ಭೀಕರತೆಯಿಂದ ತತ್ತರಿಸಬಹುದು ಎಂಬ ಉದಾತ್ತ ಪರಿಸರ ಸಂರಕ್ಷಣೆಯನ್ನು ಎಚ್ಚರಿಕೆಯಾಗಿ ಎಂದೋ ಈ ಜಗತ್ತಿಗೆ ಕುರ್ಆನ್ ಸಾರುತ್ತದೆ. ಮುಸಲ್ಮಾನನ ಪ್ರತಿನಿತ್ಯ ಕರ್ಮವಾದ ಅಂಗಸ್ನಾನಕ್ಕೆ ಅವಶ್ಯಕ್ಕೆ ತಕ್ಕಷ್ಟು ಮಾತ್ರವೇ ವಿಶೇಷ ಪ್ರತಿಫಲ ನೀಡುವ ಇಸ್ಲಾಂ ಸುಂದರವಾಗಿ ಜಲ ಸಂಸ್ಕರಣೆ ಬಗ್ಗೆ ಜಾಗೃತಿ ಸಾರಿದೆ. ಕುರ್ಆನ್ನ ಮೂರ್ತ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಅದ್ ಬಿನ್ ಅಬಿ ವಕ್ಕಾಸ್ ರಲಿಯಲ್ಲಾಹು ಅನ್ಹು ರವರು ನದಿ ದಡದಲ್ಲಿ ಅಂಗಸ್ನಾನ ಮಾಡುವುದನ್ನು ಕಂಡಾಗ
ಅವಶ್ಯಕ್ಕಿಂತ ಹೆಚ್ಚಾಗಿ ನೀರನ್ನು ಉಪಯೋಗಿಸುವುದನ್ನು ಕಂಡಾಗ ನದಿಯೆಲ್ಲಾದರೂ ಸರಿ, ಅವಶ್ಯಕ್ಕಿಂತ ಹೆಚ್ಚಾಗಿ ನೀರನ್ನು ಉಪಯೋಗಿಸಬಾರದು ಎಂಬ ಸಂದೇಶಕ್ಕಿಂತ ಮಿಗಿಲಾದ ಸಂದೇಶ ನೀರಿನ ಮಹತ್ವದ ಕುರಿತು, ಭವಿಷ್ಯದ ಅವಶ್ಯಕತೆ ಕುರಿತು ಕಾಣಲು ಸಾಧ್ಯವಿಲ್ಲ. ಪ್ರೀತಿಯ ಸಹೋದರರೇ, ಕುರ್ಆನ್ ನಮಗೆ ಬಹಳ ಸೊಗಸಾಗಿ ಜಲ ಸಂಸ್ಕರಣೆ ಬಗ್ಗೆ ಕಲಿಸಿಕೊಟ್ಟಿದೆ. ಆದ್ದರಿಂದ ಕುರ್ಆನ್ ಇಸ್ಲಾಂ ನೀಡಿದ ನೀರಿನ ಮಹತ್ವದ ವಿಧಾನ ಅನುಸರಿಸುವ ಜೊತೆಗೆ ಜಗತ್ತಿಗೆ ಸಾರೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. وعليكم السلام. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಗೌರವಾನ್ವಿತ ಗುರು ಹಿರಿಯರೇ ಹಾಗೂ ನನ್ನ ಪ್ರೀತಿಯ ಮುತಅಲ್ಲಿಂ ಸಹೋದರರೇ, ಅಸ್ಸಲಾಮು ಅಲೈಕುಂ. ಪ್ರತಿಭೆಗಳ ಹೂದೋಟದಂತೆ ಮೇಲಿಸುವ ಈ ಸುವರ್ಣ ವೇದಿಕೆಯಲ್ಲಿ ನನ್ನ ಲಾಸ್ಪದವಾದ ವಿಚಾರ ಆಹಾರ ಭದ್ರತೆ ಪ್ರವಾದಿ ವಚನಗಳ ಬೆಳಕಿನಲ್ಲಿ. ಪ್ರೀತಿಯ ಸಹೋದರರೇ, ಇಸ್ಲಾಂ ನೀತಿಯುತ ಪರಿಶುದ್ಧ ಧರ್ಮವಾಗಿದೆ. ಸರ್ವಕಾಲಿಕವಾಗಿ ಉಂಟಾಗುವ ಸಂಕೀರ್ಣ ಸಂಕಷ್ಟಗಳಿಗೆ ವೈಜ್ಞಾನಿಕ ಜಗತ್ತನ್ನೇ ಅಚ್ಚರಿಗೊಳಿಪಡಿಸುವಂತಹ ಸಮರ್ಥ ಪರಿಹಾರವನ್ನು ಸಾವಿರಾರು ವರ್ಷಗಳ ಹಿಂದೆ ಕುರ್ಆನ್ ಸಾರಿ ಹೇಳಿದೆ. ಆಹಾರ ಭದ್ರತೆ ಎಂಬ ವಿಷಯಕ್ಕೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದಂತಹ ಸೂಚನೆಗಳು, ತಾಕೀತುಗಳು ಅನನ್ಯ. ಆಹಾರ ಭದ್ರತೆ ಎಂಬ ವಿಷಯವನ್ನು ಕುರ್ಆನ್ ಈ ರೀತಿ ಪರಾಮರ್ಶಿಸುತ್ತಿದೆ: ಕುಲು ವಶ್ರಬು ವಲಾ ತುಸ್ರಿಫು ಇನ್ನಲ್ಲಾಹ ಲಾ ಯುಹಿಬ್ಬುಲ್ ಮುಸ್ರಿಫೀನ್. ನೀವು ಆಹಾರ ಪಾನೀಯಗಳನ್ನು ಕುಡಿಯಿರಿ, ಸೇವಿಸಿರಿ, ಆದರೆ ವ್ಯಯಗೊಳಿಸದಿರಿ. ನಿಶ್ಚಯವಾಗಿಯೂ ಪರಮ ದಯಾಶೀಲನಾದ ಅಲ್ಲಾಹನು ವ್ಯಯನ್ನು ಇಷ್ಟಪಡಲಾರನು. ಪ್ರೀತಿಯ ಸಹೋದರರೇ, ಪ್ರಚಲಿತ ಜಗತ್ತಿನಲ್ಲಿ ಸೇವಿಸುವ ಭೋಜನಕ್ಕಿಂತಲೂ ವ್ಯಯಗೊಳ್ಳುವ ಆಹಾರ ಪದಾರ್ಥಗಳ ಸಂಖ್ಯೆ ಅತಿಶಯಿಸಿದೆ. ವಿಶ್ವಸಂಸ್ಥೆಯ ಪ್ರಯೋಗಾಲಯ ಪ್ರಗತಿಯ ವರದಿಯ ಪ್ರಕಾರ 931 ಮಿಲಿಯನ್ ಟನ್ಗಳಷ್ಟು ಆಹಾರ ದೈನಂದಿನವಾಗಿ ಪೋಲಾಗುತ್ತಿದೆ. ಇದು ಎಲ್ಲಾ ರಾಷ್ಟ್ರಗಳು ಎದುರಿಸುತ್ತಿರುವಂತಹ ಕಾಠಿಣ್ಯಯುಕ್ತ ಸವಾಲಾಗಿದೆ. ಪ್ರೀತಿಯ ಸಹೋದರರೇ, 1400 ವರ್ಷಗಳ ಹಿಂದೆ ಕಗ್ಗತ್ತಲಾದ ಅರೇಬಿಯ ಮಣ್ಣೆಣ್ಣೆ ಲೋಕಕ್ಕೆ ಮಾದರಿಯುತವಾಗಿ ಬೆಳಕಿನತ್ತ ಸಾಗಿಸಿದ ನಿಷ್ಕಳಂಕ ನಾಯಕ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುವ ಮಾತೊಂದಿದೆ: ಕುಲು ವಶ್ರಬು ವಲ್ಬಸು ವತಸದ್ದಕು ಮಿನ್ ಗೈರಿ ಇಸ್ರಾಫ್. ನೀವು ಆಹಾರ ಪಾನೀಯಗಳನ್ನು ಕುಡಿಯಿರಿ, ಸೇವಿಸಿರಿ, ವಸ್ತ್ರ ವೈಢೂರ್ಯಗಳನ್ನು ಧರಿಸಿರಿ, ದಾನ ಮಾಡಿರಿ, ಆದರೆ ಪೋಲು ಮಾಡದಿರಿ. ಪ್ರೀತಿಯ ಸಹೋದರರೇ, ಇಸ್ಲಾಂ ಧರ್ಮವೋ ಧರ್ಮ ಗ್ರಂಥವೋ ಯಾವ ಕಾರಣಕ್ಕೂ ಆಹಾರ ಪದಾರ್ಥಗಳು ಪೋಲುಗೊಳ್ಳುವುದನ್ನು ಪ್ರಚೋದಿಸಲಿಲ್ಲ. ಎಷ್ಟರ ಮಟ್ಟಿಗೆಂದರೆ ವಮನ್ ಕಾನ ಇಂದಹು ಫضಲು ಝಾದ್ ಫಲ್ಯೌದ್ ಬಿಹಿ ಅಲಾ ಮನ್ ಲಾ ಝಾದ ಲಹು. ನಿಮ್ಮಲ್ಲಿ ಅತಿಯಾದ ಆಹಾರ ಪದಾರ್ಥಗಳ ಸಂಗ್ರಹಣೆಯೋ ಶೇಖರಣೆಯೋ ಇದ್ದರೆ ಅದನ್ನು ನೀವು ಅನಾಥರಿಗೋ ನಿರ್ಗತಿಗರಿಗೋ ನೀಡಿ ಎಂದಾಗಿದೆ ಪವಿತ್ರ ಇಸ್ಲಾಂ ಲೋಕಕ್ಕೆ ಪರಿಚಯಿಸಿದ್ದು. ಪ್ರೀತಿಯ ಸಹೋದರರೇ, ಪ್ರಚಲಿತ ಜಗತ್ತಿನಲ್ಲಿ ಆಫ್ರಿಕಾ, ಯಮನ್ನಂತಹ ಹಲವು ರಾಷ್ಟ್ರಗಳ ಬಡತನ ರೇಖೆಯನ್ನು ಸಮೀಕ್ಷಿಸಿದಾಗ ಮನಗಂಡಂತಹ ಪ್ರಮುಖ ಕಾರಣ ಆಹಾರ ಹಂಚಿಕೆ ಕೊರತೆಯಾಗಿದೆ. ಪ್ರೀತಿಯ ಸಹೋದರರೇ, ಸಂವಿಧಾನದ 21ನೇ ವಿಧಿಯ ಮೂಲಭೂತ ಹಕ್ಕಿನಲ್ಲಿ ಬರುವಂತಹ ಆಹಾರ ಭದ್ರತಾ ಯೋಜನೆಯನ್ನು ಸಮರ್ಪಕವಾಗಿ ನಿರ್ವಹಿಸುವಲ್ಲಿ ಭಾರತ ವೈಫಲ್ಯತೆಯನ್ನು ಕಂಡಿದೆ. ಎಷ್ಟರ ಮಟ್ಟಿಗೆಂದರೆ ಭಾರತದ ಜನಸಂಖ್ಯೆ 16% ಅಂದರೆ 224.43 ಮಿಲಿಯನ್ ಗಟ್ಟಲೆ ಜನ ಸಮೂಹವಾಗಿದೆ ಸಹೋದರರೇ ಭಾರತದಲ್ಲಿ ಇಂದು ಹಸಿವಿನಿಂದ ಬಳಲುತ್ತಿರುವುದು. ಪ್ರೀತಿಯ ಸಹೋದರರೇ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಾಗಲಿ ನಂತರದ 4 ಪ್ರಮುಖ ಖಲೀಫರ 30 ವರ್ಷಗಳ ಆಡಳಿತ ಕಾಲದಲ್ಲಾಗಲಿ ತನ್ನ ರಾಜ್ಯದ ಯಾವುದೇ ಒಂದು ಪ್ರಜೆಗೂ ಹಸಿವಿನಿಂದ ಬಳಲುವಂತಹ ಸಂದರ್ಭವನ್ನು ಸೃಷ್ಟಿಸದೆ ಪೌಷ್ಟಿಕ ಆಹಾರಗಳನ್ನು ಒದಗಿಸಿಕೊಡುವುದರೊಂದಿಗೆ ಪ್ರಚಲಿತ ಜಗತ್ತಿನ ಎಲ್ಲಾ ರಾಷ್ಟ್ರಗಳಿಗೂ ಮಾದರಿಯುತವಾದಂತಹ ಆಡಳಿತ ವ್ಯವಸ್ಥೆಯನ್ನು ತೋರಿಸಿಕೊಟ್ಟಿದ್ದಾರೆ. ಪ್ರೀತಿಯ ಸಹೋದರರೇ, ಬಹಳ ಖೇದಕರ ವಿಚಾರವೇನೆಂದರೆ ಅರ್ಥಶಾಸ್ತ್ರೀಯದಲ್ಲಿ 5ನೇ ಸ್ಥಾನದಲ್ಲಿರುವ ಭಾರತವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ನ ಮಾಹಿತಿಯ ಪ್ರಕಾರ 125 ರಾಷ್ಟ್ರಗಳ ಪೈಕಿ ಅರ್ಥಶಾಸ್ತ್ರೀಯ ಮಟ್ಟದಲ್ಲಿ 5ನೇ ಸ್ಥಾನದಲ್ಲಿರುವ ಭಾರತವು ಜಾಗತಿಕ ಹಸಿವಿನ ರೇಖೆ ಮತ್ತು ಅಪೌಷ್ಟಿಕ ಆಹಾರ ಭದ್ರತೆ ರೇಖೆಯಲ್ಲಿ 111ನೇ ಸ್ಥಾನವನ್ನು ತಲುಪಿದೆ. ಪ್ರೀತಿಯ ಸಹೋದರರೇ, ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತುಆಮನ್ ಖದ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಆಹಾರದ ತುಣುಕನ್ನು ಕೀಳಾಗಿಯೋ ನ್ಯೂನತೆಯೊಂದಿಗೋ ಕಂಡವರಲ್ಲ. ಎಷ್ಟರ ಮಟ್ಟಿಗೆಂದರೆ ಕೆಳಗೆ ಬಿದ್ದಂತಹ ಆಹಾರವನ್ನು ಸೂಜಿ ಮೂಲಕ ಶುಚಿಗೊಳಿಸಿ ಸೇವಿಸಿರಿ ಎಂದಾಗಿದೆ ಪವಿತ್ರ ಇಸ್ಲಾಂ ಲೋಕಕ್ಕೆ ಪರಿಚಯಿಸಿದ್ದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನೀಡಿದ ಸೂಚನೆಗಳು, ತಾಕೀತುಗಳ ವಿವರಣೆಯು ಅವರ್ಣನೀಯ. ಸಮಯದ ಮಹತ್ವವನ್ನು ಮನಗೊಳ್ಳುತ್ತಾ ನನ್ನ ಮಾತಿಗೆ ಚೊಕ್ಕ ವಿರಾಮ. ವ ಆಖಿರ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಅಲ್ಹಮ್ದುಲಿಲ್ಲಾಹ್ ಅಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮഈನ್. ಅಮ್ಮಾ ಬಅದ್. ಗೌರವಾನ್ವಿತರೇ ಹಾಗೂ ನೆರೆದಿರುವ ಹೃದಯಸ್ಪರ್ಶಿ ವೀಕ್ಷಕ ಸ್ನೇಹಿತರೆ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತ್. ಬಡತನ ನಿರ್ಮೂಲನೆಯಲ್ಲಿ ಇಸ್ಲಾಮಿನ ಮಹತ್ವ ಸಲಹೆಗಳು ಎಂಬ ವಿಚಾರವಾಗಿ ಮಾತನಾಡುವಾಗ
ಜಗತ್ತಿನ 193 ರಾಷ್ಟ್ರಗಳ ಪೈಕಿ ಹಲವಾರು ರಾಷ್ಟ್ರಗಳು ಹಿಂದುಳಿದ ರಾಷ್ಟ್ರಗಳಾಗಿ ಗೋಚರಿಸುವ ಪ್ರಸ್ತುತ ಸನ್ನಿವೇಶಗಳಲ್ಲಿ ಅವುಗಳಲ್ಲಿನ 57 ರಾಷ್ಟ್ರಗಳ ಪೈಕಿ ಕೆಲವೊಂದು ಬೆರಳೆಣಿಕೆಯ ರಾಷ್ಟ್ರಗಳ ಹೊರತಾಗಿ ಯಾವುದೇ ರಾಷ್ಟ್ರವು ಹಿಂದುಳಿದ ಪಟ್ಟಿಯಲ್ಲಿಲ್ಲ ಎಂಬುದಾಗಿದೆ. ಇದರ ರಹಸ್ಯವನ್ನು ಭೇದಿಸುತ್ತಾ ಹೋದಂತೆ ನಮಗೆ ಸ್ಪಷ್ಟವಾಗಿ ತಿಳಿದು ಬರುವುದು ಆ 57 ರಾಷ್ಟ್ರಗಳ ಪೈಕಿ ಕೆಲವೊಂದು ರಾಷ್ಟ್ರಗಳ ಹೊರತಾಗಿ ಯಾವುದೇ ರಾಷ್ಟ್ರವು ಹಿಂದುಳಿದ ಪಟ್ಟಿಯಲ್ಲಿಲ್ಲ ಎಂಬುದಾಗಿದೆ. ಇದರ ರಹಸ್ಯವನ್ನು ಭೇದಿಸುತ್ತಾ ಹೋದಂತೆ ನಮಗೆ ಸ್ಪಷ್ಟವಾಗಿ ತಿಳಿದು ಬರುವುದು ಪರಿಶುದ್ಧವಾದ ಇಸ್ಲಾಂ ತನ್ನ ವ್ಯಾಪ್ತಿಯಲ್ಲಿ ಅಡಕವಾಗಿರಿಸಿದ ಆರ್ಥಿಕ ನೀತಿಯಾಗಿದೆ. ಅಲ್ಲಾಹನು ಕುರಾನಲ್ಲಿ ಹೇಳುತ್ತಾನೆ, ವಾಕೀಮುಸ್ ಸಲಾತ ವಾತು ಝಕಾ, ನೀವು ನಮಾಜನ್ನು ನಿರ್ವಹಿಸಿರಿ, ಝಕಾತನ್ನು ನೀಡಿರಿ ಎಂಬುದಾಗಿದೆ. ಝಕಾತ್ ಎಂಬ ದಾನವನ್ನು ಪ್ರತಿಯೊಬ್ಬ ಮುಸ್ಲಿಮನಿಗೂ ಕಡ್ಡಾಯಗೊಳಿಸುವಾಗ ಬಡತನ ನಿರ್ಮೂಲನೆ ಎಂಬ ಬಹು ದೊಡ್ಡ ಚಿಂತನೆಯನ್ನು ಇಸ್ಲಾಂ ಈ ಜಗತ್ತಿನ ಮುಂದೆ ಸಾರುತ್ತಿದೆ. ಬಡತನ ನಿರ್ಮೂಲನೆಗೆ ಇಸ್ಲಾಂ ಸೂಚಿಸಿರುವ ತತ್ವಗಳು ಅತ್ಯಂತ ಮಹತ್ವವಾಗಿದೆ. ಅದರಲ್ಲೂ ಝಕಾತ್ ಎನ್ನುವ ಎಕನಾಮಿಕ್ ಡಿಸೆಂಟ್ರಲೈಸೇಷನ್, ಆರ್ಥಿಕ ವಿಕೇಂದ್ರೀಕರಣ ಎಂಬ ಅತ್ಯಂತ ಮಹತ್ವಪೂರ್ಣವಾದ ಅರ್ಥಶಾಸ್ತ್ರದ ಚಿಂತನೆಗಳು ಇಸ್ಲಾಮಿನಲ್ಲಿ ಅಡಕವಾಗಿದೆ. ಕುಬೇರನ ಸಂಪತ್ತಿನ ಇಂತಷ್ಟು ಭಾಗ ಒಂದು ಬಡವನಿಗೆ ಮೀಸಲಾಗಿಸುವ ಮೂಲಕ ದೇಶದ ತಲಾ ಆದಾಯ ಹೆಚ್ಚಾಗುತ್ತದೆ ಎಂಬ ಸೂಕ್ಷ್ಮ ಚಿಂತನೆಯನ್ನು ಒಳಗೊಂಡಿದೆ. ಸಮಾಜವಾದಿ ಅಥವಾ ಮಾರ್ಕ್ಸಿಸ್ಟ್ ಚಿಂತನೆಯನ್ನು ವಿಶ್ವದ ಮುಂದೆ ಪ್ರಸ್ತುತಪಡಿಸಿದಂತಹ ಕಾರ್ಲ್ ಮಾರ್ಕ್ಸ್ ತನ್ನ ದಾಸ್ ಕ್ಯಾಪಿಟಲ್ ಎಂಬ ಗ್ರಂಥದಲ್ಲಿ ಈಗೊಂದು ಸಿದ್ಧಾಂತವನ್ನು ಮಂಡಿಸುತ್ತಾನೆ. ಅದೇನೆಂದರೆ, ಯಾವುದೇ ಒಂದು ರಾಷ್ಟ್ರವು ಆರ್ಥಿಕ ಸಮಾನತೆವಿಲ್ಲದೆ ಸುಭಿಕ್ಷಾಭಿವೃದ್ಧಿ ಆಗಬೇಕಾದಲ್ಲಿ ಆ ದೇಶವು ಬಂಡವಾಳಶಾಹಿತ್ವ ಬಡ್ಡಿ ರಹಿತ ಆಗಿರಬೇಕೆಂಬುದಾಗಿದೆ. ಇಸ್ಲಾಮಿನ 5 ಆಧಾರ ಸ್ತಂಭಗಳಲ್ಲಿ ಒಂದಾದ ಝಕಾತ್ ಅತ್ಯಂತ ಮಹತ್ವ ಪಾತ್ರವನ್ನು ವಹಿಸಿದೆ. ಶೋಷಣೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸುವ ಇಸ್ಲಾಂ ಆರ್ಥಿಕ ಸಮಾನತೆಯ ಎಲ್ಲಾ ಸಾಧ್ಯತೆಗಳನ್ನು ಮುಚ್ಚುತ್ತದೆ. ಇಸ್ಲಾಮಿನ ಆರ್ಥಿಕ ಶೋಷಣೆಯಾದ ಬಡ್ಡಿ, ಲಾಟರಿ, ವಿಮೆ, ಜೂಜು, ಬೆಟ್ಟಿಂಗ್, ಹಣದ ಸರಬಳಿಗಳಂತಹ ಎಲ್ಲಾ ಶೋಷಣೆಯನ್ನು ನಿಷೇಧಿಸಿದೆ. ಇವುಗಳು ಸಂಪತ್ತನ್ನು ಕೆಲವರಿಗೆ ಅರಿಸುವ ಮಾರಕ ಶೋಷಣೆಯಾಗಿದೆ. ಝಕಾತ್ ಆರ್ಥಿಕ ವಲಯದಲ್ಲಿ ಪರಿಣಾಮಕಾರಿಯಾಗಿದೆ. ಇಸ್ಲಾಮಿಕ್ ಖಿಲಾಫತ್ ಆಡಳಿತವು ಅಸ್ತಿತ್ವದಲ್ಲಿಲ್ಲದ ಸ್ಥಳಗಳಲ್ಲಿ ಸಹ ಝಕಾತ್ ವಿತರಣೆಯನ್ನು ಸ್ವಯಂ ಪ್ರೇರಿತವಾಗಿ ನೇರವಾಗಿ ಮಾಡಲಾಗುತ್ತಿತ್ತು. ಝಕಾತ್ ಶ್ರೀಮಂತರ ವರದಾನವಲ್ಲ, ಇದು ಅರ್ಹ ಹಕ್ಕಾಗಿದೆ. ಝಕಾತ್ ಅನ್ನು ಪಡೆಯುವುದು ಕೀಳು ವ್ಯವಸ್ಥೆಯಾಗುವುದಿಲ್ಲ. ವಾಸ್ತವವೇನೆಂದರೆ, ಇಸ್ಲಾಂ ಧರ್ಮದ ಹಾಗೆ ಬಡವನಿಗಾಗಿ ಶಾಶ್ವತ ಹೂಡಿಕೆ ಮಾಡಿದ ಯಾವುದೇ ಒಂದು ಸಿದ್ಧಾಂತ ಅಥವಾ ಚಳುವಳಿಗಳು ಜಗತ್ತಿನ ಇಲ್ಲಿಯವರೆಗೆ ಕಾಣಸಿಗುವುದಿಲ್ಲ. ಇನ್ನು ಹೇಳುವುದಾದರೆ, ಕಡ್ಡಾಯ ದಾನಕ್ಕೆ ಸೀಮಿತಗೊಳಿಸದೆ ಸ್ವದಕ, ಹದಿಯ ಈ ರೀತಿಯ ಐಚ್ಛಿಕ ದಾನಗಳಿಗೂ ಇಸ್ಲಾಂ ಪ್ರೋತ್ಸಾಹ ನೀಡಿದೆ. ಅಲ್ಲಾಹನು ಕುರಾನಲ್ಲಿ ಹೇಳುತ್ತಾನೆ, ಹಲಲ್ಲಾಹುಲ್ ಬೈಅ ವ ಹರ್ರಮ ರಿಬಾ, ಅಲ್ಲಾಹು ವ್ಯವಹಾರವನ್ನು ಸಿಂಧುಗೊಳಿಸಿ ಬಡ್ಡಿಯನ್ನು ನಿಷೇಧಿಸಿದ್ದಾನೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಡ್ಡಿ ವ್ಯವಹಾರ ಶುದ್ಧ ಹರಾಮಾಗಿದೆ. ಮಾತ್ರವಲ್ಲ, ಪರಿಶುದ್ಧವಾದ ಇಸ್ಲಾಂ ಬಡ್ಡಿ ವ್ಯವಹಾರವನ್ನು 7 ಮಹಾಪಾಪಗಳಲ್ಲಿ ಒಂದು ಎಂದು ಸಾರಿದೆ. ಬಡ್ಡಿಯ ವಿಚಾರವಾಗಿ ಇಷ್ಟು ಹೇಳಿ ಸಮಯದ ಅಭಾವ ಇರುವುದರಿಂದ ಇಷ್ಟು ಹೇಳಿ ನನ್ನ ಮಾತನ್ನು ನಿಲ್ಲಿಸುತ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ. ಬಿಸ್ಮಿಲ್ಲಾ ವಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವಅಲಾ ಆಲಿಹಿ ವಸಹ್ಬಿಹಿ ಅಜ್ಮಾಯಿನ್, ಅಮ್ಮಾ ಬಅದ್. ಗೌರವಾನ್ವಿತರೇ, ಪ್ರೀತಿಯ ಸಹಪಾಠಿ ಮಿತ್ರರೇ, ವಿಶಾಲ ಚರ್ಚೆ ಜಲ ಸಂಸ್ಕರಣೆ, ಕುರ್ಆನಿನ ನಿಲುವಿನ ಸೌಂದರ್ಯ ಎನ್ನುವುದರ ಕುರಿತು ಪೀಠಿಕೆಗಳಿಗೆ ಏನು ಪ್ರವೇಶ ನೀಡದೆ ನೇರವಾಗಿ ನನ್ನ ವಿಷಯಕ್ಕೆ ಕಾಲಿಡುತ್ತಾ ಇದ್ದೇನೆ. ಅಲ್ಲಾಹನು ಅನುಗ್ರಹಿಸಲಿ, ಆಮೀನ್. ಕುರ್ಆನ್ ಸರ್ವಕಾಲಿಕ ಗ್ರಂಥವಾಗಿದೆ. ಸರ್ವಕಾಲದಲ್ಲೂ ನಡೆದು ಹೋದಂತಹ ಚರ್ಚೆಗಳನ್ನು ಚರ್ಚಿಸಿ ಮಾನವ ಸಮುದಾಯಕ್ಕೆ ಅನುಕರಣೀಯ ಸಂದೇಶವನ್ನು ನೀಡಿ ಮಾನವ ಸಮೂಹವನ್ನು ಜಾಗೃತಿಗೊಳಿಸಿದೆ. ಕುರ್ಆನ್ ಮಾನವೀಯ ಅವಶ್ಯಕತೆಗಳ ಎಲ್ಲಾ ಮಜಲುಗಳ ಕುರಿತು ಗಾಢವಾಗಿ ಚರ್ಚಿಸಿ ಅದಕ್ಕಿರುವ ಪರಿಹಾರ ಮಾರ್ಗವನ್ನು ಸರಳವಾಗಿ ಸೂಚಿಸಿದೆ.
ಜಲ ಸಂಸ್ಕರಣೆಯ ಕುರಿತು ಕುರ್ಆನ್ ಹಲವೆಡೆ ಪರಾಮರ್ಶಿಸಿದೆ. ನೀರಿನ ಕುರಿತಾದ ಮಹತ್ವವನ್ನು ವಿವರಿಸುತ್ತಾ ನೀರಿನ ಸಂರಕ್ಷಣೆಗೆ ಅವಶ್ಯಕವಾದ ಪರಿಹಾರ ಮಾರ್ಗವನ್ನು ಸೂಚಿಸುವುದು ಕಾಣಬಹುದು. ಕುರ್ಆನಿನ ಹಲವು ಭಾಗಗಳಲ್ಲಿ ಮಾನವರನ್ನು ತಾಕೀತು ಮಾಡುತ್ತಾ ನೀರನ್ನು ಪೋಲು ಮಾಡದಿರಿ ಎಂದು ಪುನರಾವರ್ತಿಸಿ ಹೇಳಿರುವುದು ಅತಿ ಗಮನಾರ್ಹವಾಗಿದೆ. ಕುಲು ವಶ್ರಬು ವಲಾ ತುಸ್ರಿಫು, ನೀವು ತಿನ್ನಿರಿ ಕುಡಿಯಿರಿ ಆದರೆ ಪೋಲು ಮಾಡದಿರಿ ಎನ್ನುವ ಮೂಲಕ ನೀರನ್ನು ಪೋಲು ಮಾಡಬಾರದು ಎಂಬಂತಹ ಜನಜಾಗೃತಿಯನ್ನು ಹೇಳಿರುವುದು ಸೂಚಿಸಿರುವುದು ಅತಿ ಗಮನಾರ್ಹವಾಗಿದೆ. ಸಕಾಲಿಕ ಸನ್ನಿವೇಶಗಳಲ್ಲಿ ಅಧಿಕಾರ ಸ್ಥಾಪಿಸುತ್ತಿರುವಂತಹ ಘಟನೆಗಳು ಕಾಣಬಹುದು. ಈ ಕುರಿತು ಕುರ್ಆನ್ ಮಾನವ ಸಮುದಾಯಕ್ಕೆ ಸ್ಪಷ್ಟವಾಗಿ ಎಚ್ಚರಿಕೆ ನೀಡುತ್ತದೆ. ಅಫರಐತುಮುಲ್ ಮಾ ಅಲ್ಲದಿ ತಶ್ರಬೂನ್ ಅಅಂತುಮ್ ಅನ್ಜಲ್ತುಮೂಹು ಅಮ್ ನಹ್ನುಲ್ ಮುನ್ಜಿಲೂನ್ ಲೌ ನಶಾഉ ಜಅಲ್ನಾಹು ಉಜಾಜಂ ಫಲೌಲಾ ತಶ್ಕುರೂನ್. ನೀವು ಕುಡಿಯುತ್ತಿರುವ ನೀರಿನ ಬಗ್ಗೆ ನೀವು ತಿಳಿದಿದ್ದೀರಾ? ಅದನ್ನು ನೀಡಿದವರು ನೀವೋ ಅಥವಾ ನಾನೋ ಎನ್ನುವ ಮೂಲಕ ಸವಾಲೆಸೆಯುತ್ತಾ ಕುರ್ಆನ್ ನೀಡುವ ಸಂದೇಶವು ಇಂದಿನ ಜನಾಂಗಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ. ಪ್ರೀತಿಯ ಸಹೋದರರೇ, ಇಸ್ಲಾಂ ನೀರಿನ ಪಾಲುದಾರಿಕೆ ಕುರಿತು ಕಲಿಸುವುದು ಕೂಡ ಎಲ್ಲಾ ಜನರಿಗೂ ಸಮಾನ ರೀತಿಯಲ್ಲಿ ದೊರಕಿಸಬೇಕು ಎಂದಾಗಿದೆ. ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ಸಮುದ್ರ ತಟದಲ್ಲಿರುವ ಜಮೀನುಗಳ ಕುರಿತು ಹೇಳುವುದು ಕಾಣಬಹುದು. ಮೊದಲು ಸಿಗುವ ಜಮೀನಿನ ವ್ಯಕ್ತಿಯು ತನ್ನ ಅವಶ್ಯಕತೆ ಮುಗಿದ ನಂತರ ಮಿಕ್ಕ ನೀರನ್ನು ನಂತರದ ಜನರು ಬಳಸುವಂತೆ ಬಿಡಬೇಕು ಎಂದಾಗಿದೆ. ಇಂದಿನ ಜನಾಂಗವು ನೀರನ್ನು ಅನಾವಶ್ಯಕವಾಗಿ ಬಳಸುತ್ತಿರುವಾಗ ಚಿಂತಿಸಬೇಕಾಗಿದೆ. ಜಗತ್ತಿನಾದ್ಯಂತವಿರುವ ನೀರಿನ ದೈನಂದಿನ ಬಳಕೆಗೆ ಉಪಯೋಗಿಸಬಲ್ಲ ನೀರು ಕೇವಲ 3% ಅಂದರೆ ಉಳಿದ 97% ನೀರು ಉಪಯೋಗಿಸಲು ಯೋಗ್ಯವಲ್ಲ ಎಂದಾಗಿರುತ್ತದೆ. ಅಂತಹ 3% ನೀರಿನಲ್ಲಿ ಇಂದು ಭೂಲೋಕದಲ್ಲಿ ಜೀವಿಸುತ್ತಿರುವಂತಹ ಕೋಟಿಗಟ್ಟಲೆ ಜೀವಿಗಳು ತುದಿಗಾಲಲ್ಲಿ ನಿಂತು ಕಾಯುತ್ತಿರುತ್ತದೆ. ಜಲ ಸಂಸ್ಕೃತಿಯ ಜಾಗೃತಿ ಮಾತಿನಿಂದ ಕುರ್ಆನಿನ ಸೂಕ್ತಗಳಿಗೆ ಮತ್ತಷ್ಟು ಪುಷ್ಟಿ ನೀಡುವ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾತು ಅತ್ಯಂತ ಗೌರವಯುತವಾಗಿದೆ. ಪ್ರೀತಿಯ ಸಹೋದರರೇ, ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನೀವು ಸಮುದ್ರದ ತಟದಲ್ಲಿ ಅಂಗಸ್ನಾನ ಮಾಡುವುದಾದರೂ ಕೂಡ ನೀರನ್ನು ಮಿತವಾಗಿ ಬಳಸಿ ಎಂಬ ಹದೀಸಿನ ಮೂಲಕ ಭವಿಷ್ಯದಲ್ಲಿ ನಡೆಯುವಂತಹ ಜಲಕ್ಷಾಮದ ಅನಾಹುತಗಳ ಕುರಿತಾಗಿ ಎಚ್ಚರಿಕೆಯ ಕರಗಂಟೆಯನ್ನು ನೀಡಿ ಜಲ ಸಂಬಂಧಿತ ಪ್ರಶ್ನೆಗಳಿಗೆ ಪರಿಹಾರ ಮಾರ್ಗವನ್ನು ಸೂಚಿಸಿದರು. ಕುರ್ಆನ್ ಜಲ ಸಂಸ್ಕರಣೆ ಕುರಿತು ಸೂರತುಲ್ ಅನ್ಆಮ್ನಲ್ಲಿ ಸ್ಪಷ್ಟವಾಗಿ ಹೇಳುತ್ತದೆ, ನಾವು ಅವರಿಗೆ ಆಹಾರ ಮತ್ತು ನೀರು ಮತ್ತು ಹಸಿರು ಗಿಡಗಳನ್ನು ನೀಡಿದೆವು, ಅವುಗಳಿಂದ ಅವರು ಆಹಾರವನ್ನು ಪಡೆಯುತ್ತಾರೆ. ಈ ಉಲ್ಲೇಖವು ಜಲ ಸಂಸ್ಕರಣೆಯು ಜನರಿಗೆ ಆಹಾರವನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂದು ಒತ್ತಿ ಹೇಳುತ್ತದೆ. ಕುರ್ಆನ್ ಜಲ ಸಂಸ್ಕರಣೆಯ ಕುರಿತು ಒಂದು ಸಮಗ್ರ ದೃಷ್ಟಿಕೋನವನ್ನು ನೀಡುತ್ತದೆ. ಇದು ನೀರು ಸರ್ವಜೀವಿಗಳಿಗೂ ಅತ್ಯಗತ್ಯವಾಗಿದೆ ಎಂದು ಹೇಳುವುದರ ಜೊತೆಗೆ ಶುದ್ಧ ನೀರು ಎಲ್ಲಾ ಜೀವಿಗಳಿಗೂ ಜೀವನವನ್ನು ಒದಗಿಸುತ್ತದೆ ಎನ್ನುವ ಉದಾತ್ತ ಸಂದೇಶವನ್ನು ಸಾರಿ ಹೇಳುತ್ತದೆ. ಕುರ್ಆನಿನ ನಿಲುವಿನ ಸೌಂದರ್ಯವೆಂದರೆ ಅದು ಜಲ ಸಂಸ್ಕರಣೆಯ ಒಂದು ಆಧ್ಯಾತ್ಮಿಕ ಮತ್ತು ನೈತಿಕ ಕರ್ತವ್ಯವೆಂದು ಪರಿಗಣಿಸಿ ಅದಕ್ಕಾಗಿ ಪರಿಶ್ರಮಿಸುವಂತೆ ಜನರಿಗೆ ಕರೆ ನೀಡುತ್ತದೆ ಎಂದು ಹೇಳುತ್ತಾ ನನ್ನ ಚುಕ್ಕಿಯಾದ ಮಾತಿಗೆ ಚಿಕ್ಕದಾದ ಚುಕ್ಕಿಯನ್ನಿಟ್ಟು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ. ವಾಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ತಆಲಾ ವಬರಕಾತುಹು.